ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ತೆರಳಿದ ವೇಳೆ ಉತ್ತರ ಪ್ರದೇಶದ ರೂಪಾಪುರದ ಬಳಿ ಭೀಕರ ರಸ್ತೆ ಅಪಘಾತದಲ್ಲಿ ಬೀದರ್ ಜಿಲ್ಲೆಯ 5 ಯಾತ್ರಿಕರು ದುರ್ಮರಣಕ್ಕೀಡಾಗಿರುವ ದುಃಖದ ಸುದ್ದಿ ಆಘಾತ ತಂದಿದೆ. ಈ ದುಃಖದ ಸಂದರ್ಭದಲ್ಲಿ ಅವರು ಕುಟುಂಬದವರೊಂದಿಗೆ ನಾನು ಆಳವಾದ ಸಂತಾಪ ವ್ಯಕ್ತಪಡಿಸುತ್ತೇನೆ ಎಂದು ಬೀದರ್ ಸಂಸದ ಸಾಗರ್ ಖಂಡ್ರೆ ಹೇಳಿದ್ದಾರೆ. ಈ ಘಟನೆಯ ಮಾಹಿತಿಯನ್ನು ಪಡೆದ ಸಂಸದ ಸಾಗರ್ ಖಂಡ್ರೆ ಮೃತ ಹಾಗೂ ಗಾಯಾಳುಗಳ ಮನೆಗೆ ಭೇಟಿ ನೀಡಿ ಸಾಂತ್ವನವನ್ನು ಹೇಳಿದ್ದಾರೆ. ಇದೇ ವೇಳೆ ಮಾಧ್ಯಮದವರ ಜೊತೆಗೆ ಮಾತನಾಡಿದ ಅವರು, ಸಂಸದ ಸಾಗರ್ ಖಂಡ್ರೆ ಘಟನೆಯ ಕುರಿತು ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ. ನಮ್ಮ ತಂದೆಯವರು ಕೂಡ ನಿರಂತರವಾಗಿ ಅಲ್ಲಿನ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಮೃತರು ಹಾಗೂ ಗಾಯಾಳು ಜೊತೆಗೆ ಸದಾ ಸಹಕಾರವಿರುತ್ತೆ ಅಂತ ತಿಳಿಸಿದ್ದಾರೆ. ಬೀದರ್ದಿಂದು 14 ಜನ ಅವರು ಕುಂಭಮೇಳಕ್ಕೆ ಅವರು ಹೋಗ್ಲತ್ತಿದಾಗ ಅವರಿಗೆ ಆಕ್ಸಿಡೆಂಟ್ ಆಗಿ ಅಲ್ಲಿ ವಾರಣಾಸಿದಲ್ಲಿ 5 ಜನರಿಗೆ ಸಾವಾಗಿದೆ. ಅದರಲ್ಲಿ ಇನ್ನೂ 7 ಜನರಿಗೆ ಹಾಸ್ಪಿಟ್ಲಲ್ಲಿ ಅವ್ರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಅವ್ರ ಮನೆಗೆ ನಾವು ಇಲ್ಲಿ ನವದಗೇರಿಯಲ್ಲಿ ಅವ್ರಿಗೆ ಬಂದು ಸಾಂತ್ವನ ಹೇಳಿ ಅವರಿಗೆ ನಾವು ಭರವಸೆ ಕೊಟ್ಟಿದ್ದೀವಿ. ಈಗಾಗಲೇ ಅಲ್ಲಿನ ಅಧಿಕಾರಿಗಳಿಗೆ SP ಇರ್ಬೋದು, DC ಅವ್ರು ಇರ್ಬೋದು, ಅವ್ರಿಗೆ ಈಗಾಗಲೇ ನಾವು ಮಾತಾಡಿದ್ದೀವಿ. ನಾನು ಕೂಡ ಮಾತಾಡಿದ್ದೀನಿ, ಈಶ್ವರ್ ಖಂಡ್ರೆ ಸಾಹೇಬರು ಕೂಡ ಮಾತಾಡಿದ್ದಾರೆ. ಅಲ್ಲಿನ ಏನು ಪ್ರೊಸೀಜರ್ ಇದೆ, ಏನು 5 ಜನರಿಗೆ ಡೆತ್ ಆಗಿದೆ, ಅವ್ರದ್ದು ಕೂಡ ಪ್ರೊಸೀಜರ್ ಬೇಗ ಮುಗಿಸಿ ಅವರಿಂದ ನಾವು ಬಾಡಿ ವಾಪಸ್ ನಮ್ಮ ಬೀದರ್ ತರೋದು ವ್ಯವಸ್ಥೆ ಕೂಡ ಆಗ್ತಾಯಿದೆ. ಅದ್ರ ಜೊತೆ 7 ಜನರಿಗೆ ಏನು ಇಂಜರಿ ಆಗಿದೆ ಅವ್ರದ್ದು ಕೂಡ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸರಿಯಾಗಿ ನಡೀತಾ ಇದೆ. ಈಗಾಗಲೇ ಸಾಯಂಕಾಲ ಜಿಲ್ಲಾಧಿಕಾರಿಯವರು SP ಅವರು ಸಾಯಂಕಾಲ ಬಿಡ್ತಾ ಇದ್ದಾರೆ. ಬಿಟ್ಟು ಅವರಿಗೆ ಏನು ನಮ್ಮ 5 ಬಾಡೀಸಿಗೆ ತೊಗೊಂಡು ಬರಬೇಕು ಮತ್ತು ಅವ್ರದ್ದು ಏನು ವ್ಯವಸ್ಥೆ ಇದೆ ಅದನ್ನು ನೋಡ್ಲಿಕ್ಕೆ ಕೂಡ ಅವ್ರು ಹೋಗ್ತಾ ಇದ್ದಾರೆ. ಅದ್ರ ಜೊತೆ 2 ಫ್ಯಾಮಿಲಿ ಮೆಂಬರ್ಸು ಪರಿವಾರದವ್ರು ಇಬ್ಬರಿಗೂ ಕೂಡ ನಾನು ಹೇಳಿದ್ದೀನಿ, ಪರಿವಾರದವ್ರಿಗೆ ನೀವು ನಿಮ್ಮದ್ರಲ್ಲಿ ನೀವು ಇಬ್ಬರಿಗೆ ನೀವು ಯಾರು ಬರ್ತೀರಿ ಅಂತ ಅನ್ನೋದು ನೀವು ಡಿಸೈಡ್ ಮಾಡಿ ನೀವು ಕೂಡ ಸಾಯಂಕಾಲ ನಿಮ್ಮ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಅದಕ್ಕೆ ಭಾಳ ಒಂದು ದುಃಖದ ಸಂಗತಿ ಇವತ್ತಿನ ದಿವಸ ನಮ್ಮ ಬೀದರ್ದಿಂದ 6 ಜನ ಹೋಗಿ ಕುಂಭಮೇಳದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗಿದಾಗ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವ್ರೇನು ತೀರ್ಕೊಂಡಿದ್ದಾರೆ. ನಮಗೂ ಕೂಡ ಎಲ್ಲರಿಗೆ ಭಾಳ ದುಃಖ ಆಗಿದೆ. ಅದಕ್ಕೆ ವ್ಯವಸ್ಥೆ ಅವ್ರದ್ದೇನು ಸರ್ಕಾರದ ವತಿಯಿಂದ, ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಅವ್ರಿಗೆ ಪರಿಹರಿಸ್ಕೊಡೋದು ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಬೇರೆ ಯಾವುದೂ ಕೂಡ ವ್ಯವಸ್ಥೆ ಅವರಿಗೆ ನಾವು ಬೀಳಕ್ಕೆ ನಾವು ಬಿಡೋದಿಲ್ಲ. ಅವ್ರದ್ದು ಏನೇ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಇರ್ಬೋದು, ಬಾಡಿ ತರೋದಿರ್ಬೋದು, ಅದೆಲ್ಲ ನಾವು ಅಧಿಕಾರಿಗಳ ಜೊತೆ ನಾವು ಕಂಟಿನ್ಯೂಸ್ ಫಾಲೋಅಪ್ನಾಗಿದ್ದು ನಾವು ಮಾಡ್ತಾಯಿದ್ದೀವಿ.